ಡೈರೆಕ್ಟ್ರೆ, ಬಿರಿಯಾನಿ ನನ್ನ ಮಕ್ಕಳು ಸ್ಟೋರಿನ ಚೆನ್ನಾಗಿದೆ, ಅದನ್ನೇ ಮಾಡಿ. ಕರಿಯ ಬಂದೇ ಇರು ಕರಿಯ. ಹುಷಾರು, ಆಚಾರನ ಬಂದ್ರೆ ಹೇಳೋ. ಥೂ ಏನು ದರಿದ್ರ ಮಳೆಯಪ್ಪ. ಡೈರೆಕ್ಟ್ರೆ, ಯಾಮಾರಿಯ ಬಿರಿಯಾನಿ ತಿಂದ್ರೆ ನೀವು ಹಾಗೇನೆ ಅಲ್ವಾ? ಕರಿಯ ಏನಕ್ಕೆ ಮರ್ಡ್ರು ಮಾಡಿದ್ ನೀನು? ಡೈರೆಕ್ಟ್ರೆ, ನಮ್ಮ ಏರಿಯಾದಲ್ಲಿ ಗಣೇಶನ್ ಇಟ್ಟಿದ್ವಿ. ರಾತ್ರಿ ಯಾರೋ ತುರುಕ್ ನನ್ನ ಮಗ ಗಣೇಶನ್ ಕೈ ಕತ್ತರಿಸ್ಬಿಟ್ಟಿದ್ದ. ಬೆಳಗ್ಗೆ ಬಂದು ನೋಡಿದ್ರೆ ಗಣೇಶನ್ ಕೈ ಇರ್ಲಿಲ್ಲ. ನಂಗೂ ತಲೆ ಕೆಟ್ಟೋಯ್ತು. ಮನೆಗೆ ಹೋದೆ, ನಮ್ಮಪ್ಪನ 4 ಅಡಿ ಲಾಂಗ್ ಇತ್ತು, ಎತ್ಕೊಂಡ್ ಬಂದೆ. ಟೀ ಅಂಗಡಿ ಹತ್ರ ನಿಂತಿದ್ದ, ಬೀಸ್ದೆ. ರುಂಡ ಒಂದ್ ಕಡೆ, ಮುಂಡ ಒಂದ್ ಕಡೆ. ಏರಿಯಾದವರೆಲ್ಲ ದಿಕ್ಕಾಪಾಲು. ಪೊಲೀಸರು ಬರೋ ಅಷ್ಟರಲ್ಲಿ ಹುಡುಗರು ನನ್ನ ಸೇಫ್ ಮಾಡಿಸ್ಬಿಟ್ರು. ಅವ್ರ ಅಪ್ಪನೇ ಅವನ ತಲೆ ಕತ್ತರಿಸಿದ್ದ. ಯಾರೋ ಕೈ ಕತ್ತರಿಸ್ದ ಅಂತ ಹೋಗಿ ಅವನ ತಲೆನೇ ಕತ್ತರಿಸ್ಬಿಟ್ಟ. ಸುಮ್ಮನೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಆಗ್ತಿತ್ತು. ಅಪರಾಧ ಮಾಡಿ ಅಬ್ಸ್ಕ್ಯಾಂಡಿಂಗ್ ಅಲ್ಲಿದ್ಯಾ. ನೋಡು ಹೆಂಗಿದ್ಯಾ. ಕರಿಯಾ, ನೀನ್ ಮಾಡಿದ ಫಸ್ಟ್ ಕ್ರೈಮ್ ಯಾವುದು? ಓ ಡೈರೆಕ್ಟ್ರೆ, ಅದನ್ನ ಗ್ಯಾಪ್ಸಿ ನನಗೆ ಹೆವಿ ಸೈಕ್ ಮಾಡೋದಲ್ಲ ಡೈರೆಕ್ಟ್ರೆ. ನಮ್ಮಪ್ಪ ಗನ್ಗಳನ್ನ ತಯಾರು ಮಾಡ್ತಾ ಇದ್ರು. ಯಾವಾಗಲೂ ಒಂದು ಗನ್ ಮನೇಲಿರೋದು. ಒಂದು ದಿನ ನಮ್ಮಮ್ಮ ಬೈದರು ಅಂತ ನನಗೆ ಕೋಪ ಬಂತು. ಗನ್ ತಗೊಂಡೆ, ಹಾಸಿಗೆ ಕೆಳಗಡೆ ಬುಲೆಟ್ಸ್ ಇತ್ತು, ಲೋಡ್ ಮಾಡಿದೆ, ರಿಂಗ್ ತಿರುಗಿಸ್ದೆ, ಸಿನಿಮಾ ಸ್ಟೈಲಲ್ಲಿ ನಮ್ಮ ಅಮ್ಮಂಗೆ ಶೂಟ್ ಮಾಡಿದೆ. ಆದರೆ ಈಗ ನಮ್ಮ ಅಮ್ಮಂಗೆ ಒಂದು ಕಣ್ಣಿಲ್ಲ. ಅದೇ ನನ್ನ ಫಸ್ಟ್ ಕ್ರೈಮು. ಪೊಲೀಸ್ ಕಂಪ್ಲೇಂಟ್ ಏನೂ ಆಗಿಲ್ವಾ ಕರಿಯಾ? ಆವಾಗಿನ ನಾನು ಚಿಕ್ಕ ಹುಡುಗ ಅಲ್ವಾ, ಅದು ಬೇರೆ ನಮ್ಮ ಅಮ್ಮನೇ ಅಲ್ವಾ. ನಮ್ಮಪ್ಪ 1-2 ದಿವಸ ಬೇಜಾರು ಮಾಡ್ಕೊಂಡಿದ್ರು ಅಷ್ಟೇ. ರೀ ಡೈರೆಕ್ಟ್ರೆ, ನಮ್ಮ ಸೈಕೋ ಸತಿದು ಕತೆಗಳನ್ನ ಕೇಳ್ಬಿಟ್ರೆ ಒಂದೊಳ್ಳೆ ಸಸ್ಪೆನ್ಸ್ ಮೂವಿ ಮಾಡ್ಬೋದು. ನೀನೇನ್ ಮಾಡಿದ್ಯಾ ಸತ್ಯ? ಸೈಕೋ ಸತಿಯನ್ನು ಡೈರೆಕ್ಟ್ರೆ. ಹೇಳು ಸೈಕೋ ಸತ್ಯ. ನನಗೆ ಅಮಾವಾಸ್ಯೆ ಬಂತು ಅಂದರೆ ನನಗೆ ಕೈಕಾಲೆಲ್ಲ ನಡ್ಗಕ್ಕೆ ಶುರು ಆಗ್ಬಿಡುತ್ತೆ, ಮನಸ್ಸೆಲ್ಲ ಒದ್ದಾಡೋಗ್ಬಿಡುತ್ತೆ. ಆವಾಗ ಚಿಕ್ಕ ಮಕ್ಕಳನ್ನ ಕಂಡ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಯಾರ ಮಕ್ಕಳು ಕಾಣಿಸ್ತಾರೋ ಎತ್ತಾಕೊಂಡು ಹೋಗೋದೆ, ಕತ್ತು ಕೊಯ್ದು ಬರ್ತಾ ಇರೋದೆ. ಇಲ್ಲಿವರೆಗೂ ಎಷ್ಟು ಕೊಲೆಗಳು ಮಾಡಿದ್ಯಾ? ಲೆಕ್ಕ ಹಾಕೊಂಡು ಮಾಡಕ್ಕೆ ನಾನೇನು ಸಿನಿಮಾ ಮಾಡ್ತಾ ಇದ್ದೀನಿ ಡೈರೆಕ್ಟ್ರೆ. ಅಮಾವಾಸ್ಯೆ ಎಷ್ಟು ಬರುತ್ತೋ ಅಷ್ಟು ಕೊಲೆಗಳು ಆಗ್ತಾ ಇರ್ತವೆ. ನಿನ್ಗೂ ಜೀವ ಇದೆಯಲ್ಲ, ಯಾಕೆ ನಿನ್ ಜೀವದ ಬೆಲೆ ಗೊತ್ತಿಲ್ವಾ? ನಿನ್ ಮಕ್ಳಿಲ್ವಾ ಸೈಕೋ ಸತ್ಯ? ಇದ್ರು ಸಾಯಿಸ್ಬಿಟ್ಟೆ. ಜನಸಂಖ್ಯೆ ಕಡಿಮೆ ಮಾಡ್ತಾ ಇದ್ದೀನಿ. ಭೂತಾಯಿ ವೈರಸ್ ಕಿತ್ತಾಕೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾಳೆ, ಬಲಿ ಕೊಡ್ತಾ ಇದ್ದೀನಿ. ನಿನ್ ಫಸ್ಟ್ ಕ್ರೈಮ್ ಏನ್ ಸೈಕೋ ಸತ್ಯ? ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ, ಮೋಸ ಮಾಡಿಬಿಟ್ಲು. ಅಂದನ್ ನೋಡ್ಕೊಂಡು ಅಹಂಕಾರ ಬೀಳ್ತಾ ಇದ್ಲು, ಹ್ಯಾಸಿಡ್ ಹಾಕ್ಬಿಟ್ಟೆ. ಅಸಹ್ಯ ಆಗ್ಬಿಟ್ಲು. ಪೊಲೀಸವ್ರು ಏನು ಮಾಡ್ಲಿಲ್ವಾ? ಏನು ಡೈರೆಕ್ಟ್ರೆ? ಪೊಲೀಸವ್ರು ಏನು ಮಾಡ್ಲಿಲ್ವಾ? ಪೊಲೀಸವ್ರು ಏನು ಕಿತ್ಕೊಳಕ್ಕಾಗಲ್ಲ ಡೈರೆಕ್ಟ್ರೆ. ಹಲೋ ಸರ್, 4 ಎನ್ಕೌಂಟರ್ ಆಗಿದೆ ಸರ್. ಓಕೆ ಸರ್, ರೈಟ್ ಸರ್.
ಪ್ರತಿ ಜೀವಿನೂ ಹೆಣ್ಣಿನ ಹೊಟ್ಟೆಯಿಂದನೇ ಹುಟ್ಟಬೇಕು, ಅದೇ ಪ್ರಕೃತಿ. ಅದೇ ಹೆಣ್ಣು ಒಬ್ಬನ್ನ ಸಾಯಿಸ್ಬೇಕು ಅಂತ ಒಂದು ನಿರ್ಧಾರ ಮಾಡಿದಾಳೆ ಅಂತಂದ್ರೆ ಅಲ್ಲೇನೋ ದೊಡ್ಡ ದುರಂತನೇ ನಡೆದಿದೆ ಅಂತ ಅರ್ಥ. ಗಂಡಸರಿಗೆ ಒಂದು ಕಿವಿ ಮಾತು, ಹುಡುಗಿರ್ ನಗು ಹ್ಯಾಂಡ್ ಬ್ಯಾಗು ಅರ್ಥ ಆಗಲ್ಲ. ಅಲ್ಲಿ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹುಷಾರು, ಇದು ಓಲ್ಡ್ ಟೌನ್, ಇಲ್ಲಿ ಕ್ರಿಮಿನಲ್ಸ್ ಜಾಸ್ತಿ. ಏನ್ ನಿನ್ನ ಹೆಸರು? ಕಾಳಪ್ಪ ಅಲಿಯಾಸ್ ಕಡಕ್ನಾಥ್ ಫ್ರಮ್ RMC. ಮಾರ್ಕೆಟಲ್ಲಿ ವಸ್ತುಗಳ ಬೆಲೆ ಬೀಳ್ಬೋದು, ನನ್ನ ಬೆಲೆ ಯಾವತ್ತೂ ಬೀಳಲ್ಲ ಡೈರೆಕ್ಟ್ರೇ. ನಿನ್ನ ಹೆಸರೇನೋ? ಗಿರಿ ಅಲಿಯಾಸ್ ದುರ್ಗದ ಗಿರಿ. ಗಾಂಧಿಗಿರಿ ಇಷ್ಟ ಇಲ್ಲ, ದಾದಾಗಿರಿನೇ ಎಲ್ಲ. ನಿಮ್ಮ ಹೆಸರು ಏನು ಡೈರೆಕ್ಟ್ರೆ? ಮೂರ್ತಿ, ಡೈರೆಕ್ಟರ್ ಮೂರ್ತಿ. ರೀ ಡೈರೆಕ್ಟ್ರ, ನಮ್ಮ ಹುಡುಗ ಡುಮ್ಮಂಗ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡ್ರಿ. ಯಾವ ಕ್ಯಾರೆಕ್ಟರ್ ಮಾಡ್ತೀಯ ಡುಮ್ಮ? ಯಾವ್ದಾದ್ರು ರೇಪ್ ಸೀನ್ ಕೊಡಿ ಡೈರೆಕ್ಟ್ರೆ. ಲೇ ಡುಮ್ಮ, ಯಾವ್ದಾದ್ರು ಹೀರೋ ಕ್ಯಾರೆಕ್ಟರ್ ಇದ್ರೆ ಮಾಡು. ವಿಲ್ಲನ್ ಕ್ಯಾರೆಕ್ಟರ್ ಮಾಡಿದ್ರೆ ಖರಾಬಾಗಿರುತ್ತೆ. ನಂಗೆ ವಿಲ್ಲನ್ ಕ್ಯಾರೆಕ್ಟ್ರೇ ಬೇಕು. ಕೊಡ್ತೀನಿ ಬಿಡೋ ಡುಮ್ಮ. ಥ್ಯಾಂಕ್ ಡೈರೆಕ್ಟ್ರೆ. ತಗೊಳ್ಳಿ ಸಿಗರೇಟು. ಥ್ಯಾಂಕ್ಸ್ ಡುಮ್ಮ. ಅಚ್ಚಾ, ಪಬ್ಲಿಕ್ ಟಿವಿ ಆಫೀಸ್ನ ಬ್ಲಾಸ್ಟ್ ಮಾಡೋಣ ಅಂತಿದ್ದೀನಿ. ಎಲ್ಲ ಮಚ್ಚ ಇರೋದು ಆಫೀಸು ಯಶವಂತಪುರದ ಹತ್ರ. ಯಾಕೋ ಮಚ್ಚ, ಏನೋ ಆಯ್ತು? ಮಚ್ಚಾ, ನಮ್ಮಪ್ಪ ದಿನ ಬೆಳಗ್ಗೆ ಆದ್ರೆ ಆ ಪಬ್ಲಿಕ್ ಟಿವಿ ನೋಡ್ತಾ ಇರ್ತಾನೆ. ಅದಕ್ಕೆ ಬೆಳಿಗ್ಗೆ ಯಾವನೋ ಗಂಡಸ್ರು ಜ್ಯೋತಿಷ ಹೇಳೋದನ್ನ ನೋಡ್ಕೊಂಡು ಕೂತಿರ್ತಾನೆ. ನಾನ್ ಯಾಕೆ ಮಚ್ಚಾ ಬೆಳಿಗ್ಗೆ ಅವ್ರ ಮುಖ ನೋಡ್ಲಿ? ನನ್ಗೆ ಬೆಳಗ್ಗೆ ಆದ್ರೆ ಡಿಂಪಿ ಕಾಣಿಸ್ಬೇಕು ಅಷ್ಟೇ, ಇಲ್ಲ ಅಂದ್ರೆ ಬ್ಲಾಸ್ಟೇ. ಹಂಗೆ ಆ BTVನೂ ಬ್ಲಾಸ್ಟ್ ಮಾಡ್ಬಿಡ್ರೋ. ಮಚ್ಚಾ, ಡಿಂಪಿ ಗೊಂಬೆ ಮಚ್ಚಾ. ಡುಮಾ, ಹಂಗೆ ಆಫೀಸ್ ಹತ್ರ ಹೋದ್ರೆ ನಾನು ಬರ್ತೀನಿ ಹೇಳು. ನಿಂಗೇನ್ ಗುರು ಕೆಲ್ಸ? ರಂಗಣ್ಣನ ಜೊತೆ ಒಂಚೂರು ಮಾತುಕತೆ ಇದೆ. ಏನ್ ಗುರು ಅಂತ ಮಾತುಕತೆ? ಏನಿಲ್ಲ, ಸೀದಾ ಆಫೀಸ್ ನುಗ್ಗದೆ, 2,000 ರೂಪಾಯಿ ನೋಟ್ ತೆಗ್ದು ರಂಗಣ್ಣಂಗೆ ತೋರ್ಸೋದೆ. ರಂಗಣ್ಣ ಇದ್ರಲ್ಲಿ ಚಿಪ್ ತೋರಿಸು ಅಂತ ಕೇಳ್ತೀನಿ, ತೋರ್ಸಿದ್ರೆ ಬಿಟ್ಬಿಡೋದೆ. ಇಲ್ವಾ ಮೇಲಿಂದ ಕೆಳಗಡೆ ಗಂಟ ಕುಯ್ತಾ ಇರೋದೆ, ಬರ್ತಾ ಇರೋದೆ. ಲೇ, ನಿನ್ನ ಹತ್ರ 2,000 ರೂಪಾಯಿ ನೋಟ್ ಇದ್ಯಾ? ಇಲ್ಲ ಡೈರೆಕ್ಟ್ರೆ. ಮತ್ತೆ ಇವೆಲ್ಲ ಬೇಕಾ ನಿನ್ಗೆ? ಏನೋ ಇದು ಬಿಗ್ ಬಾಸ್ ಬ್ಯಾನ್ ಮಾಡ್ತಾರಂತೆ. ಏನು ಬಿಗ್ ಬಾಸ್ ಬ್ಯಾನಾ? ಚಾನಲ್ ಓನರು ಪರಮೇಶ್ವರ್ ಗುಂಡ್ಕಲ್ ಮೇಲೆ ಗುಂಡ್ಕಲ್ಗಳೇ ತಾಕ್ಬಿಡ್ತೀನಿ. ಏನು ಜನಗಳ ಭಾವನೆಗಳ ಜೊತೆ ಆಟ ಆಡ್ತಾವ್ರಾಗಿರಿ? ಏ ಹಿಂದಿಲಿ ಅಂತೆ ಗುರು, ಯಾವನ ಬ್ಯಾನ್ ಮಾಡಿ ಅಂತ ಕೇಸ್ ಹಾಕಿದಾನಂತೆ. ಹಿಂದಿಲಾ ಬಿಟ್ಟಾಕು, ಕನ್ನಡಿಗರ ಬಗ್ಗೆ ಇದ್ರೆ ಹೇಳು, ಕೇಳೋಣ, ಮಾತಾಡೋಣ. ನೋಡ್ದ, ಈ ಸುಳೆ ಮಗ ತೋಲನ್ ಟ್ರಂಪು ನಮ್ಮ ದೇಶನ ಗಬ್ಬು ವಾಸನೆ ಅಂತನಲ್ಲ, ಈ ನನ್ನ ಮಗನಿಗೆ ಯಾರು ಕೆರ ತಗೊಂಡು ಹೊಡಿಬೇಕು ಹೇಳು? ಇನ್ಯಾರ್ದು? ಮೋದಿ ಕೇರ್ದಲ್ಲೇ ಹೊಡಿಬೇಕು. ಸ್ಲಮ್ಗೆ ಗೋಡೆ ಕಟ್ಸಿ ಕರ್ಕೊಂಡ್ ಬಂದ್ ಪಕ್ಕದಲ್ಲೇ ಕೂರ್ಸಿದ್ರೆ ವಾಸನೆ ಅಂತ ಏನೇನಂತಾನೆ? ಆ ಬೇಕುಫನ್ ಕರ್ಸಿ ಮಾಡಿದ ಖರ್ಚಿಗೆ ಆ ಸ್ಲಮ್ನ ಉದ್ಧಾರ ಮಾಡ್ಬೋದಾಗಿತ್ತು. ಕಾಡಕ್ಕಾಗಿ ಹೇಳ್ದೆ ಡೈರೆಕ್ಟ್ರೆ. ಸುಳೆ ಮಗ, ಸೋತಿದ್ದೆ ಒಳ್ಳೇದಾಯ್ತು. ನೋಡ್ರು, ಯಾವ್ದೋ ಜೋಡಿ ಹಕ್ಕಿಗಳು ಸಿಗ್ತವೆ. ನೀರ್ ಕುಡಿತೀಯ ಬಾಬು? ಬೇಡ ಸುಧಾ. ಊಟ ಮಾಡ್ದ? ಆಯ್ತು. ನಿನ್ ಮುಖ ನೋಡು, ಊಟ ಮಾಡಿರೋ ಮುಖನ ಇದು. ಬಿರಿಯಾನಿ ತಂದಿದ್ದೀನಿ, 1-2 ತುತ್ತಾದ್ರೂ ತಿನ್ನು. ಬೇಡ ಅಂತ ಹೇಳ್ದೆ ತಾನೆ. ಅಟ್ಲೀಸ್ಟ್ 1-2. ನೀನೇ ಇಲ್ಲ ಅಂದಮೇಲೆ ನನಗೆ ಬೇಕಾಗಿಲ್ಲ. ನೋಡ್ ಬಾಬು, ನಂಗೆ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ದೆ ನಿನ್ ಜೊತೆ ಬಂದ್ರೆ ಪಕ್ಕ ನಮ್ಮ ಅಪ್ಪ ಅಮ್ಮ ಸಾಯ್ತಾರೆ. ಯಾಕೆ? ನಾನು ಲವ್ ಮಾಡಕ್ ಮುಂಚೆ ನಿನ್ ಗೊತ್ತಿರ್ಲಿಲ್ವಾ? ನೀನ್ ಲವ್ ಮಾಡ್ತೀನಿ ಅಂತ ಹೇಳ್ದಾಗ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಾ? ಮತ್ತೆ ಏನಕ್ಕೆ ಲವ್ ಮಾಡೋದು? ಲವ್ ಮಾಡಿದವರೆಲ್ಲ ಮದ್ವೆ ಆಗ್ಲೇಬೇಕು ಅಂತ ರೂಲ್ಸ್ ಇದೆಯಾ? ಏನ್ ಬೇಬಿ ಹಿಂಗ್ ಮಾತಾಡ್ತಾ ಇದೀಯಾ? ನೋಡ್ ಬಾಬು,
ಲವ್ ಈಸ್ ನಾಟ್ ಎ ಎಮೋಷನ್, ಇಟ್ ಈಸ್ ಎ ಡಿಸಿಷನ್. ನಿಂಗೆ ನನ್ನ ಫೋಟೋ ಇಷ್ಟ ಆಯಿತು, ಮೆಸೇಜ್ ಮಾಡಿದೆ. ನನಗೂ ನಿನ್ನ ಫೋಟೋ ಇಷ್ಟ ಆಯಿತು, ರಿಪ್ಲೈ ಮಾಡಿದೆ. ಸ್ವಲ್ಪ ದಿನ ಮಾತಾಡಿದ್ವಿ, ನೀನು ಪ್ರಪೋಸ್ ಮಾಡಿದೆ, ನಾನು ಒಪ್ಕೊಂಡೆ. ನಿಂಗೆ ಐಶ್ವರ್ಯ ರೈ ಅಂದರೆ ನನ್ನಷ್ಟೇ ಇಷ್ಟ. ಅವಳಿಗೂ ಮೆಸೇಜ್ ಮಾಡಿರ್ತೀಯ, ಆದರೆ ಅವಳು ರಿಪ್ಲೈ ಮಾಡಿಲ್ಲ. ಅದಕ್ಕೆ ನೀನು ಅವಳನ್ನ ಲವ್ ಮಾಡಿಲ್ಲ. ನೋಡೋ, ನಿಂಗೆ ಯಾವ್ದು ಸಿಗೋ ಥರ ಇತ್ತು ಅದಕ್ಕೆ ಟ್ರೈ ಮಾಡಿದೆ, ಅದು ಸಿಕ್ಕಿದೆ. ಸೊ ನಾನು ಅಲ್ದಿದ್ರೆ ಇನ್ನೊಬ್ರು ಟ್ರೈ ಮಾಡ್ತಿದ್ದೆ. ಅದೇ ಇವಾಗ ನೀನು ಲವ್ ಮಾಡ್ತಾ ಇದೀನಿ ಅಲ್ವಾ? ನೀನು ಲವ್ ಮಾಡ್ತಾ ಇದೀಯಾ, ಆದರೆ ನಾನು ಲವ್ ಮಾಡ್ತಿಲ್ಲ. ಅದೇ ಇವಾಗ ಯಾಕೆ ಲವ್ ಮಾಡ್ತಾ ಇಲ್ಲ? ನೋಡೋ, ಈಗ ನೀನು ನನಗೆ ಇಷ್ಟ ಆಗ್ತಾ ಇಲ್ಲ. ನೀನ್ ತುಂಬಾ ಬದಲಾಗ್ಬಿಟ್ಟಿದ್ಯಾ ಬೇಬಿ. ಬದಲಾವಣೆ ಜಗದ ನಿಯಮ. ನಾನ್ ಯಾಕೆ ಇಷ್ಟ ಆಗ್ತಾ ಇಲ್ಲ ಇವಾಗ? ನೋಡ್ ಬಾಬು, ಪ್ರತಿ ಒಂದು ಹೆಣ್ಣಿಗೂ ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಒಬ್ಬ ಬಲಿಷ್ಠವಾಗಿರೋ ಗಂಡು ಬೇಕು ಅನ್ಕೊಂತೀವಿ. ಅದೇ ಪ್ರಾಣಿ ಪಕ್ಷಿಗಳಲ್ಲಿ ಗಂಡು ಸರಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಆ ಹೆಣ್ಣು ಬಿಟ್ಟು ಬೇರೆ ಪಕ್ಷಿ ಹತ್ರ ಹೋಗುತ್ತೆ, ತನ್ನ ಮಕ್ಕಳು ಸ್ವಾರ್ಥಕ್ಕಾಗಿ. ಮನುಷ್ಯರೇ ಗಂಡ ಕುಡ್ಕ ಆದ್ರೂ ಸೈಕೋ ಥರ ಟಾರ್ಚರ್ ಕೊಟ್ಟರು ಸಾಯೋ ತನಕ ಅವನ ಹತ್ರ ಬಿದ್ದಿರ್ತಾರೆ. ನಂಗೆ ಹಂಗೆಲ್ಲ ಬದುಕಕ್ಕಾಗಲ್ಲ. ಇದೇನಾ ನಮ್ಮ ಸಂಸ್ಕೃತಿ? ಏನ್ ಸಂಸ್ಕೃತಿ? ದ್ರೌಪದಿಗೊಂದು ಸಂಸ್ಕೃತಿ, ಸೀತೆಗೊಂದು ಸಂಸ್ಕೃತಿ. ಇದು ನನ್ನ ಸಂಸ್ಕೃತಿ. ಆದ್ರೂ ನೀ ನನಗ್ ಮೋಸ ಮಾಡ್ತಾ ಇದೀಯಾ. ನಾನ್ ಯಾಕೆ ನಿಂಗೆ ಮೋಸ ಮಾಡ್ಲಿ ಬಾಬು? ಮೋಸ ಅಲ್ದೆ ಏನಿದು? ನನ್ನ ಇಷ್ಟ ಬಂದಂಗೆ ನಾನು ಬದುಕ್ತಾ ಇದ್ದೀನಿ ಬಾಬು. ಹಂಗಂದ್ರೆ ನೀ ನನಗಿಷ್ಟ, ನೀ ನನಗ್ ಬೇಕು. ನೀನಿಲ್ಲ ಅಂದ್ರೆ ಯಾರಿಗೂ ಬೇಡ. ಇದೇನಾ ಚಿನ್ನಿ ಲವ್ ಅಂದ್ರೆ? ನನ್ ಸಾಯಿಸೋದು ನಿನ್ ಪ್ರೀತಿನಾ? ನಿನ್ನ ಸಾಯಿಸಿ ನಾನು ಸಾಯ್ತೀನಿ. ಇದೇನಾ ನಿನ್ ಪ್ರೀತಿ ಅರ್ಥ? ನನ್ನ ಜೊತೆ ಇರ್ತೀನಿ ಅಂತ ಹೇಳು, ಇಬ್ರು ಒಟ್ಟಿಗೆ ಬದುಕೋಣ. ನಂಗೆ ಇಷ್ಟ ಇಲ್ಲ ಅಂದಮೇಲೆ ಏನಕ್ಕೆ ಬಲವಂತ ಮಾಡ್ತೀಯಾ? ಬಲವಂತ ಮಾಡೋದನ್ನ ರೇಪ್ ಅಂತಾರೆ, ಪ್ರೀತಿ ಅಲ್ಲ. ನಾನು ಹೇಳಿಲ್ವಾಗಿರಿ ಜೋಡಿ ಅಕ್ಕಿಗಳು ಇಲ್ಲೇ ಇರೋದು ಅಂತ. ತಗೋಗಿರಿ. ನಡಿ ಗುರು, ರೋಲ್ ಹಾಕಣ. ಲೇ ಡುಮ್ಮ, ಏನದು ನನ್ನ ಮಗನೇ? ನಾವೆಂಗೋ ತಿನ್ನೋದು ಅದನ್ನ? ಕೈ ತೊಳ್ಳಿದ್ದೀನಿ, ತಗೋ ಮಚ್ಚ, ತಗೋ. ಲೋ ಡುಮ್ಮ, ಏನೋ ಇದು ಪೀಸೆ ಇಲ್ವಲ್ಲೋ? ನಾನು ಒಂದೇ ಪೀಸ್ ತಗೊಂಡು ಡೈರೆಕ್ಟ್ರೆ, ಅಷ್ಟೇ ಇರೋದು. ಅಷ್ಟೇ ಇರೋದು. ಹೋಗ್ಲಿ, ರೈಸ್ ತಿನ್ನಿ ಡೈರೆಕ್ಟ್ರೆ. ಏನೋ ನೀನ್ ಪೀಸ್ ತಿಂದು ನಾನ್ ರೈಸ್ ತಿನ್ಬೇಕಾ? ಬಿಟ್ಟಿರೋ ರೈಸ್ ತಿನ್ನಕ್ ನಾನೇನ್ ನಾಯಿನ? ಎತ್ತಲೇ. ಯಾವ ಹೋಟ್ಲಿಂದ ತಂದಿದ್ದು? ನಾನೇ ಮಾಡಿದ್ದು. ರುಚಿ ಸೂಪರ್ ಆಗಿದೆ ಗುರು. ಆಯ್ತು, ತಿಕ್ಕ ಮುಚ್ಕೊಂಡಿರು. ಯಾಕೆ ಹುರ್ಕೊಂತೀಯ ಡೈರೆಕ್ಟ್ರೆ? ಇನ್ನೊಂದು ಹೋಗ್ತಾ ಬಿರಿಯಾನಿ ಕೊಡಿಸ್ತೀರಿ. ಲೇ ಎದ್ದಳ ಮೇಲೆ ಪಸ್ಕೊಡ. ಏಯ್, ಯಾಕೋ ಹೆಂಗೈತೆ ಮೈಗೆ? ಏಯ್, ಸುಮ್ಮನಿದ್ರೆ ಎಲ್ಲ ಸರಿ ಇರುತ್ತೆ, ಇಲ್ಲ ಅಂದ್ರೆ ಗಿರಿ. ಮಗನೇ, ಸುಮ್ಮನೆ ಇದ್ರೆ ಕಳ್ಗಳು ಹೊಟ್ಟೆಲೆ ಇರ್ತವೆ, ಇಲ್ಲಾಂದ್ರೆ ಆಚೆ ಬರ್ತವೆ. ನಿಮ್ಮ ಹುಡುಗಿ ಹೆಂಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ಕೆ. ಫೋನ್ ಕೊಡೋ, ಫೋನ್ ಕೊಡಲೇ. ನಿಂಗೆ ದುಡ್ಡು ತಾನೇ ಬೇಕು, ನಾನೇ ಕೊಡ್ತೀನಿ. ಮಚ್ಚಾ, ಇವಳು ಬ್ಯಾಗ್ ಕೊಡ್ತಿಲ್ಲ ಅಂದ್ರೆ ಏನೋ ಇಟ್ಟಿದ್ದಾಳೆ ಮಚ್ಚಿ. ತಗೋ. ಕಾಂಡಮ್ ಏನಾರು ಇಟ್ಟಿದ್ದಾಳ ನೋಡುಮ್ಮ. ಮಚ್ಚಾ, ಇವಳು ತುಟಿಗಳು ಮಸ್ತಾಗಿದ್ದಾವೆ. ಒಂದು ಲಿಪ್ ಕಿಸ್ ಕೊಡೋಣ ಅಂತಿದ್ದೀನಿ ಮಚ್ಚ. ಕೊಡು ಮಚ್ಚ, ಇವಾಗ ಯಾರು ಬೇಡ ಅಂತ ಹೇಳಿದ್ದು? ಲೇ ಡುಮ್ಮ, ಊಟ ಬೇಕಿತ್ತು ತಗೊಂಡೆ, ಕಾಸು ಕೇಳ್ದೆ ಕೊಟ್ರು ತಾನೆ. ಇದೆಲ್ಲ ಬೇಡ, ಒಳ್ಳೇದಲ್ಲ. ಲೇ ಡೈರೆಕ್ಟ್ರೆ, ತಿಕ್ಕ ಮುಚ್ಕೊಂಡಿರು. ಶೂಟಿಂಗಲ್ಲಿ ಹೇಳು, ಆ್ಯಕ್ಟರ್ಗಳು ನೀನು ಹೇಳ್ದಂಗೆ ಕೇಳ್ತಾರೆ. ಇಲ್ಲಿ ನಮಗೆಲ್ಲ ಹೇಳಕ್ಕೆ ಬರಬೇಡ, ನಾವು ಕೇಳೋದು ಇಲ್ಲ. ಲೇ ನೆಟ್ಟು ಕುತ್ಕೊಳ್ಳು, ಯಾಕೋ ಹಾಕ್ಬೇಕೇನು? ಕುತ್ಕೊಳ್ಳು. ಡೈರೆಕ್ಟ್ರೆ, ಇಲ್ಲಿ ಜೀವನ ನೋಡ್ಕೊಂಡು ಸಿನಿಮಾ ಮಾಡೋದು. ಸಿನಿಮಾ ನೋಡ್ಕೊಂಡು ಯಾರು ಜೀವನ ಮಾಡ್ತಾ ಇಲ್ಲ. ರಿಯಲ್ ಸ್ಟೋರಿ ಬೇಕು ಅಂತಿದ್ದಲ್ಲ, ಇದು ನೋಡ್ಕೊಂಡೋಗಿ ಸಿನಿಮಾ ಮಾಡು, ಆಯ್ತಾ?
ಬೇಡ ಡುಮಾ. ಡೈರೆಕ್ಟ್ರೆ, ಇವಾಗ ಅರ್ಜುನ್ ರೆಡ್ಡಿ ಪಿಕ್ಚರ್ ಅಲ್ಲಿ ಅವನು ಹೀರೋಯಿನ್ಗೆ ಲಿಪ್ ಕಿಸ್ ಕೊಡ್ತಾನೆ, ಇನ್ನೊಂದ್ ಪಿಕ್ಚರ್ ಅಲ್ಲಿ ಇನ್ನೊಬ್ಳಿಗೆ ಲಿಪ್ ಕಿಸ್ ಕೊಡ್ತಾನೆ. ಹಂಗೆ ಇದು ಒಂದಿನ ಶೂಟಿಂಗ್ ಅನ್ಕೊಂಡ್ಲಿ ಬಿಡಿ, ಯಾಕೆ ಎಗರಾಡ್ತಾ ಇರೋದು? ಮಚಾ ನೀನ್ ಕೊಡು ಮಚಾ. ಅಯ್ಯಯ್ಯೋ, ನನ್ ಕಿವಿ! ಓಡ್ರೋ! ಅಯ್ಯೋ! ಬಂದ್ರೋ ನನ್ನ ಮಕ್ಕಳ, ಬಂದ್ರೋ. ಯಾವನ್ ಏನೇನ್ ಮಾಡ್ಬೇಕು ಅಂತಿದ್ದೀರೋ, ಬಂದ್ರೋ. ಸರಿ ಬೇಬಿ, ನೀನು ಎಲ್ಲಿದ್ರೂ ಚೆನ್ನಾಗಿರಬೇಕು. ನಿನ್ನ ನಿರ್ಧಾರನೇ ನಿನ್ನ ಜೀವನ. ಕೊನೆಯದಾಗಿ ಒಂದೇ ಒಂದ್ಸಾರಿ ನಿನ್ನ ಮಗಳಲ್ಲಿ ಮಲ್ಕೋತೀನಿ ಬೇಬಿ. ಹೌದು, ನಿಮ್ಮ ಪಿಕ್ಚರಲ್ಲಿ ಮೆಸೇಜ್ ಏನು? ಮೆಸೇಜ್ ಕೊಡಕ್ಕೆ ನಾನೇನ್ ಮೆಸೆಂಜರ್ ಅಲ್ಲ. ಬಟ್ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ಈ ಪ್ರಪಂಚ ತುಂಬಾ ಕೆಟ್ಟದ್ದು. ಇಲ್ಲಿ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ. ಯಾವುದೇ ಕಾಲ ಆದ್ರೂ ಇಂಥ ಕೆಟ್ಟವ್ರು ಇದ್ದೇ ಇರ್ತಾರೆ. ಹುಷಾರು. ಯಾವಾಗಲೂ ಕ್ರಿಮಿನಲ್ಸ್ ಜೊತೆ ಇರೋ ನೀನು ಹುಷಾರಾಗಿರು. ಓಕೆ ಬಾಯ್, ನನ್ನ ಆನ್ಲೈನ್ ಕ್ಲಾಸಿಗೆ ಟೈಮ್ ಆಯಿತು. ಸರಿ, ಲವ್ ಯು. ಹೋಗೋಲ್ಲೆ? ಹೌದು, ನೀನು ಯಾಕೆ ಎಲ್ರಿಗೂ ಲವ್ ಯು ಅಂತೀಯಾ? ಬಿಕಾಸ್ ಐ ಆಮ್ ಬ್ಯಾಡ್.